ನಿಮಗೊಂದು ಸಿಹಿ ಸುದ್ದಿ. ತಿರುಮಲ ಹೋಂಡಾ ಶೋರೂಮ್ ನಿಂದ ವಾಹನಗಳಿಗೆ 5,000 ರೂಪಾಯಿವರೆಗೆ ಉಚಿತ ಪೆಟ್ರೋಲ್ ಪಡೆಯುವ ಸದಾವಕಾಶ. ಮಾರ್ಚ್ 31ರವರೆಗೆ ಮಾತ್ರ ಈ ಆಫರ್ ಲಭ್ಯ. ಕೇವಲ ₹99ಗಳಲ್ಲಿ ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತುಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ಮಾರ್ಚ್ 8ರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ. ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರಗಳಲ್ಲಿ ನಂಬರ್ 1 ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ತಪ್ಪದೇ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಪಬ್ಲಿಕ್ ಗಾರ್ಡನ್ಸ್ ಎದುರೇ, ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ನಾನು ಶಶಿ. ಮೊದಲಿಗೆ ಹೆಡ್ಲೈನ್ಸ್. ಮಹಾರಾಷ್ಟ್ರ ಬ್ಯಾಂಕ್ ನಿಂದ ಗ್ರಾಹಕರಿಗೆ ಮತ್ತೊಂದು ವಂಚನೆ. ಅಡವಿಟ್ಟ ಅಸಲಿ ಬಂಗಾರವೇ ನಾಪತ್ತೆ, ಎಸ್ಪಿಗೆ ದೂರು. ನಗರದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವೃತ್ತದ ಕಂದಾಯ ಭೂಮಿ ಒತ್ತುವರಿ ತೆರವು. ಸರಹದ್ದು ನಿಗದಿ, ಸಂಘಟನೆಗಳಿಂದ ಸ್ವಾಗತ. ರಾಜ್ಯದ ಕಾಂಗ್ರೆಸ್ ಸರ್ಕಾರದಿಂದ ಬೆಲೆ ಏರಿಕೆ ಗ್ಯಾರಂಟಿ. ಏಪ್ರಿಲ್ 7ರಿಂದ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆ. ವೀರನಗೌಡ ಲೆಕ್ಕಿಹಾಳ್. ಪರಿಶಿಷ್ಟ ಜಾತಿ ಸಮೀಕ್ಷೆಯಲ್ಲಿ ಮಾದಿಗ ಎಂದು ನಮೂದಿಸುವಂತೆ ನರಸಪ್ಪ ದಂಡೋರ ಮನವಿ. ತೆಲಂಗಾಣದಲ್ಲಿ ಪಾಸ್ಟರ್ ಪ್ರವೀಣ್ ಪಗಡಾಲ್ ಅನುಮಾನಾಸ್ಪದ ಸಾವು. ಸಿಬಿಐಗೆ ತನಿಖೆ ಆಗ್ರಹಿಸಿ ಏಪ್ರಿಲ್ 3ರಂದು ಕ್ರೈಸ್ತ ಸಮುದಾಯದಿಂದ ಪ್ರತಿಭಟನೆ. ಮತ್ತು ಮಲಬೇಟೆಯಾಡಿದ ಮಸ್ಕಿ ಶಾಸಕನ ಸಹೋದರ ಪುತ್ರನ ವಿರುದ್ಧ ಅರಣ್ಯ ಇಲಾಖೆಯಿಂದ ದೂರು ದಾಖಲು. ಈಗ ವಾರ್ತೆಗಳ ವಿವರ. ಬ್ಯಾಂಕಿನ ವ್ಯವಸ್ಥಾಪಕ ಕೆ ನರೇಂದ್ರ ರೆಡ್ಡಿ ಎಂಬುವರು ನಕಲಿ ದಾಖಲೆ ಸೃಷ್ಟಿಸಿ ಗ್ರಾಹಕರಿಗೆ ಗೋಲ್ಡ್ ಲೋನ್ ಹೆಸರಿನಲ್ಲಿ ವಂಚಿಸಿರುವ ಪ್ರಕರಣದ ಹಿಂದೆಯೇ ಅಡವಿಟ್ಟ ಬಂಗಾರವೇ ನಾಪತ್ತೆಯಾಗಿರುವ ಪ್ರಕರಣ ಬಯಲಾಗಿದೆ. ನಗರದ ನಿಜಲಿಂಗಪ್ಪ ನಿವಾಸಿ ಮೋಹನ್ ರೆಡ್ಡಿ ಎಂಬುವರು ನಗರದ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ರಾಯಚೂರು ನಗರ ಶಾಖೆಯಲ್ಲಿ ಪಿತ್ರಾರ್ಜಿತ ಆಸ್ತಿಯಾಗಿದ್ದ ಪರಿಶುದ್ಧವಾದ ಬಂಗಾರವನ್ನ ಬ್ಯಾಂಕಿನಲ್ಲಿ ಅಡವಿಟ್ಟು ಸಾಲ ಪಡೆದಿದ್ದರು. 7 ವಿವಿಧ ಬಂಗಾರ ಆಭರಣಗಳನ್ನ 2022ರ ಮಾರ್ಚ್ 3ರಂದು ಅಡವಿಟ್ಟಿದ್ದರು. ಬ್ಯಾಂಕಿನ ಬಂಗಾರ ಪರಿಶೋಧಕರಾದ ಸಾಗರ್ ಜುವೆಲ್ಲರ್ಸ್ ರಾಯಚೂರು ಇವರು ಪರಿಶೋಧನೆ ನಡೆಸಿ ತೂಕ ಹಾಗೂ ಅಸಲಿ ಪ್ರಮಾಣ ಪತ್ರವನ್ನು ಸಹ ನೀಡಿದ್ದರು. 289 ಗ್ರಾಮ ತೂಕದ ಬಂಗಾರ ಆಭರಣಗಳಿಗೆ 13,32,000 ರೂಪಾಯಿ ಮೌಲ್ಯದ ದರವನ್ನು ಅಂದಿನ ಮಾರುಕಟ್ಟೆ ದರದ ಆಧಾರದ ಮೇಲೆ ಅಂದಾಜಿಸಿ ಪ್ರಮಾಣ ಪತ್ರ ನೀಡಲಾಗಿತ್ತು. ಬಂಗಾರದ ಆಭರಣದ ಮೇಲೆ 9,90,000 ರೂಪಾಯಿ ಸಾಲ ಮಿತಿ ಮೇಲೆ ಸಾಲ ಪಡೆದು 4,65,000 ರೂಪಾಯಿ ಸಾಲ ಹಣ ಬಾಕಿ ಇದೆ. ಆದರೆ ಮಹಾರಾಷ್ಟ್ರ ಬ್ಯಾಂಕಿನಲ್ಲಿ ಅಡಮಾನ ಸಾಲ ವಂಚನೆ ಪ್ರಕರಣದ ಹಿನ್ನೆಲೆಯಲ್ಲಿ ಬ್ಯಾಂಕಿಗೆ ಹೋಗಿ ವಿಚಾರಿಸಿ ಬಂಗಾರ ಆಭರಣಗಳನ್ನು ಪರಿಶೀಲಿಸಿದಾಗ ನಕಲಿ ಬಂಗಾರ ಆಭರಣ ಪತ್ತೆಯಾಗಿದೆ. ಬ್ಯಾಂಕಿನಿಂದ ವಂಚನೆಯಾಗಿದ್ದು ಅಸಲಿ ಬಂಗಾರ ಆಭರಣವನ್ನು ಕೊಡಿಸುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮೋಹನ್ ರೆಡ್ಡಿ ಲಿಖಿತ ದೂರು ನೀಡಿದ್ದಾರೆ. ಮಹಾರಾಷ್ಟ್ರ ಬ್ಯಾಂಕಿನಲ್ಲಿ 10 ಕೋಟಿ ರೂಪಾಯಿ ಅಧಿಕ ಹಣವನ್ನು ವಂಚಿಸಿರುವ ಕುರಿತಂತೆ ಈಗಾಗಲೇ ಬ್ಯಾಂಕಿನ ಪ್ರಾದೇಶಿಕ ಮ್ಯಾನೇಜರ್ ಸುಚೇತ್ ಇವರು ಸೈಬರ್ ಕ್ರೈಮ್ ಠಾಣೆಗೆ ದೂರು ನೀಡಿದ್ದಾರೆ. ಬ್ಯಾಂಕಿನ ಮ್ಯಾನೇಜರ್ ನರೇಂದ್ರ ರೆಡ್ಡಿ ಪರಾರಿಯಾಗಿದ್ದಾರೆ. ಗ್ರಾಹಕರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಸಾಲದ ಹಣವನ್ನು ಸಂಬಂಧಿಕರು ಸಹೋದ್ಯೋಗಿಯೊಬ್ಬರ ಖಾತೆಗೆ ಜಮಾ ಮಾಡಿರುವುದು ಕೇಳಿಬಂದಿತ್ತು. ಆದರೆ ಈಗ ಅಸಲಿ ಬಂಗಾರವನ್ನೇ ನಾಪತ್ತೆ ಮಾಡಿರುವ ಆರೋಪ ಕೇಳಿಬಂದಿದ್ದು ಇನ್ನಷ್ಟು ಜನರಿಗೆ ವಂಚಿಸಿದ್ದಾರೆ ಎಂಬ ಆತಂಕ ಗ್ರಾಹಕರಲ್ಲಿ ಮನೆ ಮಾಡಿದೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಚೀಟಿಂಗ್ ಸಂಬಂಧ ಅಲ್ಲಿ ಮ್ಯಾನೇಜರ್ ನರೇಂದ್ರ ರೆಡ್ಡಿ ಅವರ ಮೇಲೆ ಪ್ರಕರಣ ದಾಖಲಾಗಿದೆ. ಮತ್ತು ಇನ್ನೊಬ್ಬರು ಕಸ್ಟಮರ್ ಬಂದು ಮತ್ತೆ ದೂರು ಕೊಡ್ತಿದ್ದಾರೆ. ಮತ್ತು ಇನ್ನೂ ದೂರು ಬರೋ ಸಾಧ್ಯತೆಗಳಿದ್ದಾವೆ. ಜನ ಅಲ್ಲಿ ಲಾಕರ್ನಲ್ಲಿಟ್ಟಿದ್ದಂತಹ ಗೋಲ್ಡ್ ಫೇಕ್ ಇದೆ ಅಂತ ಮೊದಲು ಅವರು ಅಪ್ರೈಸಲ್ ಮಾಡಿ ಒರಿಜಿನಲ್ ಗೋಲ್ಡ್ ಅಂತ ಇಟ್ಟಿದ್ದಾರೆ. ಮತ್ತು ಅದು ಈಗ ಮತ್ತೆ ಅವರು ವಾಪಸ್ ಮಾಡ್ಕೊಳ್ಳಿಕ್ಕೆ ಹೋದಾಗ ಅವ್ರಿಗೆ ಎಕ್ಸ್ಪರ್ಟ್ಸ್ ಕರೆಸಿ ಪರೀಕ್ಷೆ ಮಾಡಿದ್ದಾರೆ. ಅದರಲ್ಲಿ ಫೇಕ್ ಅಂತ ಬಂದಿದೆ ಅಂತ ಆ ಸಂಬಂಧ ನನಗೆ ಬಂದು ಭೇಟಿ ಮಾಡಿದರು. ಒಂದು ವೇಳೆ ಬಂದು ದೂರು ಕೊಟ್ಟರೆ ಪ್ರಕರಣ ದಾಖಲು ಮಾಡಿ ತನಿಖೆ ಮಾಡಿಸ್ತೇನೆ. ಥ್ಯಾಂಕ್ ಯು. ನಗರದ ರೈಲು ನಿಲ್ದಾಣದ ಬಾಬು ಜಗಜೀವನ್ ರಾಮ್ ವೃತ್ತದಲ್ಲಿರುವ ಜಗಜೀವನ್ ರಾಮ್ ಪುತ್ಥಳಿ ಹಿಂಭಾಗದಲ್ಲಿ ಒತ್ತುವರಿಯಾಗಿದ್ದ ಸರ್ಕಾರಿ ಜಾಗವನ್ನ ಜಿಲ್ಲಾಡಳಿತ ಹಾಗೂ ನಗರಸಭೆಯಿಂದ ಇಂದು ತೆರವುಗೊಳಿಸಲಾಯಿತು. ಹಲವು ವರ್ಷಗಳ ಹಿಂದೆ ಒತ್ತುವರಿಯಾಗಿದ್ದ ಜಾಗವನ್ನ ಮರು ಸರ್ವೆ ಮಾಡಿ ಒತ್ತುವರಿ ಜಾಗವನ್ನ ತೆರವುಗೊಳಿಸಲಾಯಿತು. ಸಹಾಯಕ ಆಯುಕ್ತ ಗಜಾನನ್ ಬಾಲೆ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಸರ್ಕಾರಿ ಜಾಗವನ್ನ ಅತಿಕ್ರಮಣ ಮಾಡಿಕೊಂಡು ಕಟ್ಟಲಾಗಿದ್ದ ಕಟ್ಟಡಗಳನ್ನು ಹಾಗೂ ಶೆಡ್ಗಳನ್ನು ಜೆಸಿಬಿ ಮೂಲಕ ತೆರವು ಮಾಡಲಾಯಿತು.
ತೆರವಾದ ಸರ್ಕಾರಿ ಜಾಗದ ಸುತ್ತಲೂ ಸರಹದ್ದು ಗುರುತಿಸಿ ಕಾಂಪೌಂಡ್ ನಿರ್ಮಾಣ ಕಾರ್ಯ ಕೈಗೊಳ್ಳಲಾಯಿತು. ಇದೇ ವೇಳೆ ದಲಿತ ಮುಖಂಡ ಎಂ ವಿರೂಪಾಕ್ಷಿ ಮಾತನಾಡಿ, 3 ವರ್ಷಗಳ ಹಿಂದೆ ಬಾಬು ಜಗಜೀವನ್ ರಾಮ್ ಪುತ್ಥಳಿಯ ಹಿಂಭಾಗದಲ್ಲಿದ್ದ ಸರ್ಕಾರಿ ಜಾಗವು ಕಂದಾಯ ಇಲಾಖೆಗೆ ಒಳಪಟ್ಟಿದ್ದು, ಈ ಹಿಂದೆ ಈ ಜಾಗವನ್ನ ನಗರಸಭೆಯಿಂದ ಹಳೆಯ ನಿವೇಶನಗಳ ಸಂಖ್ಯೆಗಳನ್ನು ಹಾಕಿ ನಕಲಿ ದಾಖಲೆಗಳನ್ನ ಸೃಷ್ಟಿಸಲಾಗಿತ್ತು ಎಂದು ಆರೋಪಿಸಿದರು. ಈ ಬಗ್ಗೆ ಹಲವಾರು ಬಾರಿ ಸಂಘಟನೆಗಳಿಂದ ಜಿಲ್ಲಾಧಿಕಾರಿಗಳಿಗೆ, ಪೌರಾಯುಕ್ತರಿಗೆ, ಪೊಲೀಸ್ ಇಲಾಖೆಗೆ ಹಾಗೂ ಸರ್ಕಾರದ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಲಾಗಿದ್ದು, ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಮತ್ತು ನಗರಸಭೆ ಅಧಿಕಾರಿಗಳು ಇದೀಗ ತೆರವು ಕಾರ್ಯ ಕೈಗೊಂಡಿರುವುದು ಸ್ವಾಗತಾರ್ಹವಾಗಿದೆ. ಇದೇ ರೀತಿ ನಗರದಲ್ಲಿ ಒತ್ತುವರಿಯಾಗಿರುವ ಸರ್ಕಾರಿ ಜಾಗಗಳನ್ನು ತೆರವುಗೊಳಿಸಿ ಸರ್ಕಾರದ ವಶಕ್ಕೆ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಅಲ್ಲಿ ವಿಪಕ್ಷ ಇದ್ನಲ್ಲ, ಕಳೆದ 3 ವರ್ಷಗಳ ಹಿಂದೆ ಹಸಿರು ಕ್ರಾಂತಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿ ಹಿಂದೆ ಇರತಕ್ಕಂಥ ಭೂಮಿ ಇದು ಕಂದಾಯ ಇಲಾಖೆಗೆ ಸೇರಿರ್ತಕ್ಕಂಥ ಭೂಮಿ. ಇದುವರೆಗೂ ಕೂಡ ಸುಮಾರು 100 ವರ್ಷಗಳ ದಾಖಲೆ ಕಂದಾಯ ಇಲಾಖೆಗೆ ಒಳಪಟ್ಟಿರ್ತಕ್ಕಂಥದ್ದು. ಇದಕ್ಕೆ ನಗರಸಭೆಯಿಂದ ಹಳೆಯ ನಂಬರ್ಗಳನ್ನು ಹಾಕಿ, ನಿವೇಶನ ಸಂಖ್ಯೆಗಳನ್ನು ಹಾಕಿ ಫೋರ್ಜರಿ ಮಾಡಿರ್ತಕ್ಕಂಥದ್ದನ್ನು ನಾವು ಜಿಲ್ಲಾಧಿಕಾರಿಗಳಿಗೆ, ನಗರಸಭೆ ಆಯುಕ್ತರಿಗೆ ಮತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸರ್ಕಾರದ ಕಾರ್ಯದರ್ಶಿ ಅವರಿಗೆ ದೂರನ್ನು ಕೊಟ್ಟಿದ್ದೀವಿ. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಇದೆಲ್ಲ ಕೂಡ ಸ್ಟಾಪ್ ಆಗಿ ಇದು ತನಿಖೆ ಆಗ್ತಾ ಇದೆ. ಈಗ ನಮಗೆ ಒಂದು ಸಂತೋಷ ಆಗ್ತಾ ಇದೆ. ಜಿಲ್ಲಾಡಳಿತ ಮತ್ತು ನಗರಸಭೆ ಕೂಡಿಕೊಂಡು ಏನು ಜಗಜೀವನ್ ರಾಮ್ ಅವರ ಪುತ್ಥಳಿಯಿಂದ ಇರ್ತಕ್ಕಂಥ ಸರ್ಕಾರಿ ಜಾಗವನ್ನು ಇವತ್ತು ಐಡೆಂಟಿ ಮಾಡಿ ಗುರುತಿಸಿ ಅವರು ಬಾಂಡ್ರಿ ಹಾಕಲಿಕ್ಕೆ ಬಂದಿರತಕ್ಕಂಥದ್ದು ಅಧಿಕಾರಿಗಳಿಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಇದೇ ರೀತಿಯಲ್ಲಿ ರಾಯಚೂರಿನಲ್ಲಿ ಹಲವಾರು ಸರ್ಕಾರಿ ಜಾಗಗಳನ್ನು ಬೇರೆ ಬೇರೆ ಜನ ಕಬಳಿಕೆ ಮಾಡಿಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ಈಗಾಗಲೇ ದೂರನ್ನು ಕೊಟ್ಟಿದ್ದೀವಿ. ಆದವರನ್ನು ಕೂಡ ಗಮನಿಸಿ ರಾಯಚೂರಿನಲ್ಲಿ ಸರ್ಕಾರಿ ಜಾಗಗಳನ್ನು ದುರುಪಯೋಗ ಮಾಡ್ತಕ್ಕಂಥ ಅಧಿಕಾರಿಗಳ ಮೇಲೆ, ಭ್ರಷ್ಟರ ಮೇಲೆ ಕ್ರಮ ಜರುಗಿಸಬೇಕಂತಕ್ಕಂಥ ಒತ್ತಾಯವನ್ನು ಈ ಮೂಲಕ ಮಾಡ್ತಾರೆ. ಇನ್ನೋರ್ವ ಮುಖಂಡ ಮಂಚಲ್ ಭೀಮಣ್ಣ ಮಾತನಾಡಿ, ಬಾಬು ಜಗಜೀವನ್ ರಾಮ್ ಪುತ್ಥಳಿ ಹಿಂದಿನ ಜಾಗವನ್ನು ಒತ್ತುವರಿ ಮಾಡಿಕೊಂಡಿರುವ ಬಗ್ಗೆ ಹಲವಾರು ಬಾರಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಗಿತ್ತು. ಇತ್ತೀಚೆಗೆ ಬಾಬು ಜಗಜೀವನ್ ರಾಮ್ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಅಂಗವಾಗಿ ಕರೆದ ಪೂರ್ವಭಾವಿ ಸಭೆಯಲ್ಲಿ ಈ ವಿಷಯವನ್ನು ಚರ್ಚಿಸಿ ಇದೀಗ ಅತಿಕ್ರಮಿಸಿದ ಸರ್ಕಾರಿ ಜಾಗವನ್ನ ತೆರವುಗೊಳಿಸಲಾಗಿದೆ. ಅಧಿಕಾರಿಗಳ ಕ್ರಮ ಅಭಿನಂದನಾರ್ಹವಾಗಿದೆ ಎಂದು ತಿಳಿಸಿದರು. ಬಂದು ಹೇಳಿದರು
ಸರ್ಕಾರ ಜಾಗ ಅಂತ ನಾವು ಮಾವನವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಮೊನ್ನೆ 19 ತಾರೀಕು ಬಾಬು ಅಂಬೇಡ್ಕರ್ ಜಯಂತಿಯ ಪೂರ್ವಭಾವಿ ಸಭೆ ಕರೆದಾಗ ಇದರ ಬಗ್ಗೆ ಚಕಾರಿ ಎತ್ತು ಮಾತಾಡೋದಕ್ಕೆ ಅಧಿಕಾರಿಗಳಿಗೆ ಸ್ವಾಗತ ಬಯಸುತ್ತೇನೆ. ನಮ್ಮ ನೋವನ್ನು ಅವರಿಗೆ ತಿಳಿಸಿದ್ದೆವು. ನಮ್ಮ ಬಾಬು ಜಗಜೀವನ ಜಾಗವನ್ನು ಇನ್ನೊಬ್ಬರು ದಬಾಯಿಸಿದ್ದಾರೆ. ಅದು ಬಾಬು ಜಗಜೀವನ ಜಾಗ ಕೊಡಬೇಕಂತ ಮನವಿ ಮಾಡಿಕೊಳ್ಳುತ್ತೆ. ಅಧಿಕಾರಿಗಳು ಸುಮಾರು 19 ತಾರೀಕಿಂದ ಇವತ್ತನ ದಿನ ಬಂದು ವಿಸಿಟ್ ಮಾಡಿ ಇವತ್ತು ಕಾರ್ಯರೂಪಕ್ಕೆ ತಂದಿದ್ದಾರೆ. ಅಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಸಮಾಜ ವತಿಯಿಂದ ನಮ್ಮ ಸಮಾಜ ಬಂದು ಮಾದಿಗ ಸಮಾಜದ ವತಿಯಿಂದ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು, ನಗರಸಭೆ ಸಿಬ್ಬಂದಿ ಸೇರಿದಂತೆ ಇತರರಿದ್ದರು. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ಖಂಡಿಸಿ ಭಾರತೀಯ ಜನತಾ ಪಕ್ಷ ಏಪ್ರಿಲ್ 2ರಿಂದ ಜನಾಕ್ರೋಶ ಯಾತ್ರೆ ನಡೆಸಲಾಗುತ್ತಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ವೀರೇನಗೌಡ ಲೆಕ್ಕಿಯಾಳ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಅವೈಜ್ಞಾನಿಕವಾಗಿ ಬೆಲೆಗಳನ್ನು ಏರಿಸುತ್ತಲೇ ಹೊರಟಿದೆ. 2 ಬಾರಿ ವಿದ್ಯುತ್ ದರ ಹೆಚ್ಚಿಸಿದ್ದಾರೆ. ಹಾಲಿನ ಬೆಲೆಯನ್ನು ಒಂದೇ ಬಾರಿಗೆ 4 ರೂಪಾಯಿಗೆ ಹೆಚ್ಚಿಸಿದ್ದು, ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನವನ್ನ ದುರ್ಬಳಕೆ ಮಾಡಿಕೊಂಡು ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ. ಹಾಲಿನ ಬೆಲೆ ಏರಿಕೆ ಮಾಡಿ ರೈತರಿಗೆ ಪ್ರೋತ್ಸಾಹ ಧನವನ್ನು ನೀಡದೆ ವಂಚಿಸಲಾಗಿದೆ. ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ನಡೆಯಲಿರುವ ಜನಾಕ್ರೋಶ ಯಾತ್ರೆಯನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದರು. ಮುದ್ರಾಂಕ ಶುಲ್ಕವನ್ನು ಮನಸೋ ಇಚ್ಛೆ ಏರಿಸಲಾಗಿದೆ. ವೃತ್ತಿ ತೆರಿಗೆ, ವಾಹನ ನೋಂದಣಿ ಶುಲ್ಕ, ಶಾಲಾ ಕಾಲೇಜುಗಳ ಶುಲ್ಕ, ವಿದ್ಯುತ್ ಚಾಲಿತ ವಾಹನಗಳ ಮೇಲಿನ ತೆರಿಗೆ, ಬಸ್ ದರ, ಬೀಜ, ಮದ್ಯ, ವಿದ್ಯುತ್ ಶುಲ್ಕ, ಆಸ್ಪತ್ರೆ ಶುಲ್ಕಗಳನ್ನು ಸಹ ಹೆಚ್ಚಿಸಲಾಗಿದೆ. ಜನರು ವಿಶ್ವಾಸವಿಟ್ಟು ಕೊಟ್ಟಿದ್ದ ಅಧಿಕಾರವನ್ನ ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಪಡೆದುಕೊಳ್ಳುತ್ತಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎಟಿಎಂ ಆಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಆರೋಪಿಸಿದರು. ಲೋಕಸಭಾ ಚುನಾವಣೆಯಲ್ಲಿ ಬಳ್ಳಾರಿ, ರಾಯಚೂರು ಕ್ಷೇತ್ರಗಳಿಗೆ ಸರ್ಕಾರ ಅನುದಾನ ಬಳಸಿಕೊಂಡಿರುವುದು ಬಯಲಾಗಿದೆ. ಅನೇಕ ಹಗರಣಗಳು ನಡೆದರೂ ತನಿಖೆ ನಡೆಸದೆ ಮುಚ್ಚಿ ಹಾಕಲಾಗುತ್ತಿದೆ. 15,000 ರೂಪಾಯಿ ಸ್ಮಾರ್ಟ್ ಮೀಟರ್ ಖರೀದಿಯಲ್ಲಿ ಅಕ್ರಮ ನಡೆದಿದ್ದರೂ ಏನೂ ಆಗಿಲ್ಲ ಎಂದು ಸಮರ್ಥಿಸಿಕೊಳ್ಳಲಾಗುತ್ತಿದೆ. ಜನವಿರೋಧಿ ಕಾಂಗ್ರೆಸ್ ನಡೆಯನ್ನ ಖಂಡಿಸಿ ಬಿಜೆಪಿ ನಿರಂತರ ಹೋರಾಟ ನಡೆಸುತ್ತಿದೆ ಎಂದರು. ಕೇಂದ್ರ ಸರ್ಕಾರ ಬೆಲೆಗಳನ್ನು ಹೆಚ್ಚಿಸಿಲ್ಲ. ಕಾಂಗ್ರೆಸ್ ಸರ್ಕಾರ ಜನರನ್ನು ತಪ್ಪುದಾರಿಗೆ ಎಳೆಯುವ ಕೆಲಸ ಮಾಡುತ್ತಿದೆ. ಜಿಎಸ್ಟಿ ಶುಲ್ಕ ವಸೂಲಿ ದೇಶದ ಅಭಿವೃದ್ಧಿಗೆ ಬಳಕೆಯಾಗುತ್ತಿದೆ. ಬರ ಪರಿಹಾರ ಹಣ ಬಿಡುಗಡೆ ಸುಪ್ರೀಂ ಕೋರ್ಟ್ಗೆ ಹೋಗಿರುವುದು ರಾಜಕೀಯ ಪ್ರೇರಿತ ಎಂದರು. ನಿರಂತರವಾಗಿ ದರಗಳನ್ನು ಹೆಚ್ಚಿಸುವಂತ ಕಾರ್ಯವನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ಬಡವರ ಮೇಲೆ, ಇಲ್ಲಿರ್ತಕ್ಕಂಥ ದೀನ ದಲಿತರ ಮೇಲೆ ಏರ್ಕೊಂತ ಬರ್ತಾ ಇದೆ. ಇವತ್ತು ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ, ಅವತ್ತ ಒಂದು ವೈದ್ಯಕೀಯ ಒಂದು ಪ್ರಮಾಣ ಪತ್ರ ತೆಗೆದುಕೊಂಡ ಸಂದರ್ಭದಲ್ಲಿ ಅದಕ್ಕಿದ್ದಂಥ ದರವನ್ನು ಕೂಡ ಇವತ್ತು ಹೆಚ್ಚು ಮಾಡುವುದರ ಮುಖಾಂತರ ಇವತ್ತು ರಾಜ್ಯ ಸರ್ಕಾರ ಇವತ್ತು ಲೂಟಿಗಿಳಿದಿದೆ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆ ಇನ್ನು ಸ್ಟಾಂಪ್ ಡ್ಯೂಟಿ ವಿಚಾರದಲ್ಲಿ ಬಂದಾಗ ಕೂಡ ಇವತ್ತು 10 ರೂಪಾಯಿ ಸಿಗ್ತಕ್ಕಂಥದ್ದನ್ನು 100 ರೂಪಾಯಿ ಮಾಡಿರ್ತಕ್ಕಂಥ ಇತಿಹಾಸ ತಾವೆಲ್ಲ ಕಂಡಿದೆ. ಹೀಗೆ ಹಲವಾರು ಇವತ್ತು ಯಾವುದೇ ವಾಹನ ನೋಂದಣಿ ಇರ್ಬೋದು, ರಾಜ್ಯ ಮಟ್ಟದ ಕಾಲೇಜ್ ಶುಲ್ಕ ಇರ್ಬೋದು, ಮೆಟ್ರೋ ದರ ಇರ್ಬೋದು, ವಿದ್ಯುತ್ ಚಾಲಿತ ವಾಹನಗಳ ತೆರಿಗೆ ಇರ್ಬೋದು, ಬಸ್ ದರ ಇರ್ಬೋದು, ಬೀಜಗಳಿರ್ಬೋದು, ಇವತ್ತು ಅಬಕಾರಿ ಇರ್ಬೋದು, ವಿದ್ಯುತ್ ಶುಲ್ಕ, ನೀರಿನ ಶುಲ್ಕ, ಇವತ್ತು ಮತ್ತೆ ಕಸದ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಜನತೆಗೆ ಇವತ್ತು ಕಸದ ಒಂದು ಶುಲ್ಕ ಕೂಡ ಇರ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನಲ್ಲೇ ಇರೋದಾರೆ, ಮುಂದೆ ರಾಯಚೂರು ಬರ್ಬೋದು, ಇದು ಲಿಂಗ್ಸ್ಗೂರು ಬರ್ಬೋದು, ಎಲ್ಲ ಕಡೆ ಇನ್ನು ನಮ್ಮ ಮಹಾನಗರ ಪಾಲಿಕೆ ಆಗಿದೆ ಇವತ್ತು ರಾಯಚೂರು. ಈ ರಾಯಚೂರಿಗೂ ಕೂಡ ಬರುವಂಥ ಸಂದರ್ಭ ಇದೆ. ಹೀಗಾಗಿ ಮತ್ತೆ ಹೆಚ್ಚು ಇರ್ತಕ್ಕಂಥದ್ದಂದ್ರೆ ಇವತ್ತು ಹಾಲಿನ ದರ. ಇವತ್ತ ರೈತರಿಗೆ ಏನೂ ಕೊಡದೆ ಇವತ್ತ ಸುಮಾರು 662 ಕೋಟಿ ರೂಪಾಯಿ ರೈತರ ಹಣವನ್ನೇ ಬಾಕಿ ಇರಬೇಕಾದ್ರೆ ಮತ್ತೆ 9 ರೂಪಾಯಿ ಹಾಲಿನ ದರ ಏರಿಸಿರ್ತಕ್ಕಂಥ ಇತಿಹಾಸ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿದೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎ ಪಾಪಾರೆಡ್ಡಿ, ಪ್ರಮುಖರಾದ ಎನ್ ಶಂಕರಪ್ಪ, ಜಿ ಶಂಕರ್ ರೆಡ್ಡಿ, ರವೀಂದ್ರ ಜಲ್ದಾರ್, ಬಸನಗೌಡ ಬ್ಯಾಗ್ವಾಟ್, ರಾಘವೇಂದ್ರ ಉಟ್ಕೂರ್, ಮಲ್ಲಿಕಾರ್ಜುನ್ ಹಳ್ಳೂರ್, ಸಂತೋಷ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಬಂದಾಯಿತು ಮನ ಮೆಚ್ಚಾಯಿತು ಚೆನ್ನೈ ಶಾಪಿಂಗ್ ಮಾಲ್. ಟ್ರೆಡಿಷನ್ಗೆ ಲೇಟೆಸ್ಟ್ ಫ್ಯಾಷನ್ಗೆ ಚೆನ್ನೈ ಶಾಪಿಂಗ್ ಮಾಲ್. ಯಾವ ಟ್ರೆಂಡು ಬೇಕು ಆ ಟ್ರೆಂಡು, ಮದುವೆ ಶಾಪಿಂಗ್ಗೆ ನಂಬರ್ 1 ನಮ್ಮ ಚೆನ್ನೈ ಶಾಪಿಂಗ್ ಮಾಲ್. ನಮ್ಮ ಚೆನ್ನೈ
₹99ಗಳಲ್ಲಿ ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತ್ರಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ಮಾರ್ಚ್ 8ರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ. ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರಗಳಲ್ಲಿ ನಂಬರ್ 1 ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ತಪ್ಪದೇ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಪಬ್ಲಿಕ್ ಗಾರ್ಡನ್ಸ್ ಎದುರೇ, ರಾಯಚೂರು. ರಾಯಚೂರಿನಲ್ಲಿ ಅತಿ ಶೀಘ್ರದಲ್ಲೇ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. 369 ಕ್ಯಾಬ್ ಸೇವೆ ಶೀಘ್ರದಲ್ಲೇ ನಿಮ್ಮ ಮನೆ ಬಾಗಿಲಿಗೆ. ಗೂಗಲ್ ಪ್ಲೇ ಸ್ಟೋರ್ ನಿಂದ 369 ಕ್ಯಾಬ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿಕೊಂಡು ಗ್ರಾಹಕರು ಈ ಸೇವೆಯನ್ನು ಸದುಪಯೋಗ ಪಡೆದುಕೊಳ್ಳಿ. ಹಿಂದೆ ಸಂಪರ್ಕಿಸಿ 369 ಆಟೋ ಕ್ಯಾಬ್ಸ್, ಫಸ್ಟ್ ಫ್ಲೋರ್, ಅನುಷಾ ಕಾಂಪ್ಲೆಕ್ಸ್, ನವೋದಯ ಮೆಡಿಕಲ್ ಕಾಲೇಜು ಎದುರುಗಡೆ, ಮಂತ್ರಾಲಯ ರಸ್ತೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 988 697 5566. ಗ್ರಾಹಕರಿಗೊಂದು ಸಿಹಿ ಸುದ್ದಿ. ತಿರುಮಲ ಹೋಂಡಾ ಶೋರೂಮ್ ನಿಂದ ವಾಹನಗಳಿಗೆ 5,000 ರೂಪಾಯಿವರೆಗೆ ಉಚಿತ ಪೆಟ್ರೋಲ್ ಪಡೆಯುವ ಸದಾವಕಾಶ. ಮಾರ್ಚ್ 31ರವರೆಗೆ ಮಾತ್ರ ಈ ಆಫರ್ ಲಭ್ಯ. ಬನ್ನಿ, ಇಂದೇ ಶೋರೂಮ್ಗೆ ಭೇಟಿ ನೀಡಿ ಆಫರ್ ಪಡೆಯಿರಿ. ಉಚಿತ ಹೆಲ್ಮೆಟ್ ಪಡೆಯುವ ಸದಾವಕಾಶವನ್ನು ನಿಮ್ಮದಾಗಿಸಿಕೊಳ್ಳಿ. ಇದಲ್ಲದೆ ಮಾರ್ಚ್ 31ರವರೆಗೆ ಸ್ಕೂಟರ್ ಮತ್ತು ಮೋಟಾರ್ ಸೈಕಲ್ಗಳ ಮೇಲೆ 5,100ರಿಂದ 15,000ರವರೆಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಪಡೆಯುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಈ ಆಫರ್ಗಳು ರಾಯಚೂರು ಸೇರಿ ಮಾನ್ವಿ, ದೇವದುರ್ಗ, ಸಿರವಾರ, ಗಬ್ಬೂರು ಹಾಗೂ ಬೋತ್ನಾ ಶೋರೂಮ್ಗಳಲ್ಲಿಯೂ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9448385032. ಜಾಹೀರಾತಿನ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಏಪ್ರಿಲ್ 6ರಿಂದ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಡೆಯಲಿದ್ದು, ಮಾದಿಗ ಸಮುದಾಯದ ಜನರು ಗಣತಿಯಲ್ಲಿ ಮಾದಿಗ ಎಂದು ನಮೂದಿಸಬೇಕೆಂದು ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ನರಸಪ್ಪ ದಂಡೋರ ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 30 ವರ್ಷಗಳಿಂದ ಒಳ ಮೀಸಲಾತಿ ಜಾರಿಗೆ ನಿರಂತರ ಹೋರಾಟ ನಡೆಸಿದ ಫಲವಾಗಿ ರಾಜ್ಯ ಸರ್ಕಾರ ಏಕಸದಸ್ಯ ಆಯೋಗ ರಚನೆ ಮಾಡಿತ್ತು. ಆಯೋಗ ಮಧ್ಯಂತರ ವರದಿಯನ್ನು ನೀಡಿದ್ದರಿಂದ 2 ತಿಂಗಳ ಕಾಲ ವಿಸ್ತರಿಸಿ ಗಣತಿ ನಡೆಸಲು ಅವಕಾಶ ನೀಡಿದೆ. ಗಣತಿದಾರರು ಮನೆ ಮನೆಗೆ ಬಂದಾಗ ಬೇರೆ ಜಾತಿಯನ್ನು ನಮೂದಿಸದೆ ಮಾದಿಗ ಎಂದು ನಮೂದಿಸಿದರೆ ಸಮಾಜ ಅಧಿಕೃತ ಜನಸಂಖ್ಯೆ ತಿಳಿಯಲು ಸಾಧ್ಯವಾಗುತ್ತದೆ. ಆದಿ ಕರ್ನಾಟಕ, ಆದಿ ದ್ರಾವಿಡ ಸೇರಿದಂತೆ ಇರುವ ಗೊಂದಲಗಳಿಂದ ಹೊರಬಂದು ಮಾದಿಗ ಎಂದು ನಮೂದಿಸಬೇಕೆಂದು ಮನವಿ ಮಾಡಿದರು. ಎಲ್ಲಾ ಜಿಲ್ಲೆ ಮತ್ತು ತಾಲೂಕುಗಳು, ಗ್ರಾಮಗಳಲ್ಲಿ ಡಂಗೂರ ಸಾರಿ ಸಮುದಾಯದ ಜನರಲ್ಲಿ ಜಾಗೃತಿ ಮೂಡಿಸಲು ಸಮಿತಿ ನಿರ್ಧರಿಸಿದೆ. ಪದ್ಮಶ್ರೀ ಮಂದಕೃಷ್ಣ ಮಾದಿಗ ಇವರ ನೇತೃತ್ವದಲ್ಲಿ ಬೀದರ್ನಿಂದ ಬೆಂಗಳೂರಿಗೆ ಪಾದಯಾತ್ರೆ ನಡೆಸಿ ಜನಜಾಗೃತಿಗೂ ಸಮಿತಿ ನಿರ್ಧರಿಸಿದೆ. ಸಮುದಾಯದ ಜನರು ಹರಿಜನ, ಎಸ್ಸಿ ಎಂದೆಲ್ಲ ಬರೆಸದೆ ಮಾದಿಗ ಎಂದು ಗಣತಿದಾರರಿಗೆ ಮಾಹಿತಿ ದಾಖಲಿಸಬೇಕೆಂದು ಮನವಿ ಮಾಡಿದರು. ಕರ್ನಾಟಕ ರಾಜ್ಯದಲ್ಲಿ ಗೌರವಿತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ರವರು ತೆಗೆದುಕೊಂಡ 2 ತಿಂಗಳ ಸಮುದಾಯದೊಳಗೆ ದಿನಾಂಕ 27/3/2022ರಂದು ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ರವರು ಏಕಸದಸ್ಯ ವಿಚಾರಣಾ ಆಯೋಗವು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣ ಸಂಬಂಧ ಮಧ್ಯಂತರ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುತ್ತಾರೆ. ರಾಜ್ಯದಲ್ಲಿನ ತಮ್ಮ ಜಾತಿ
ಹರಿಜನ ಎಂದು ಪ್ರಮಾಣ ಪತ್ರ ಪಡೆದಿರುವ ಜನರು ತಮ್ಮ ಜಾತಿಯ ಹೆಸರನ್ನು ಭರಿಸದೆ ಗೊಂದಲ ಇರುವ ಕಾರಣ ನಿಖರವಾದ ಮಾಹಿತಿಗಾಗಿ ಜಾತಿಯನ್ನು ಕಡ್ಡಾಯವಾಗಿ ಬಳಸಿಕೊಳ್ಳಲು ಸದರಿ ಸಮೀಕ್ಷೆಯನ್ನು ಸರ್ಕಾರ ನಡೆಸಲು ಮುಂದಾಗಿದೆ. ಆದ ಕಾರಣ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿಯ ಆದಿಯಾಂಧ್ರ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಎಸ್ಸಿ, ಹರಿಜನ ಮತ್ತು ಪರಿಶಿಷ್ಟ ಜಾತಿಯ ಉಪಜಾತಿಗಳ ಜನಸಂಖ್ಯೆ, ಕುಟುಂಬಗಳ ಸಂಖ್ಯೆ, ಅವರ ಶಿಕ್ಷಣ, ವೃತ್ತಿ, ವಾಸಿಸುತ್ತಿರುವ ಪ್ರದೇಶ, ಮನೆಯ ಆದಾಯ, ಭೂಮಿಯ ಒಳಿತನ, ಮಾನವ ಅಭಿವೃದ್ಧಿ, ಸರ್ಕಾರದ ಪಡೆಯುತ್ತಿರುವ ಸೌಲಭ್ಯಗಳನ್ನು, ರಾಜಕೀಯವಾಗಿ ಪ್ರಾತಿನಿಧ್ಯ ಇತ್ಯಾದಿ ವಿಷಯಗಳ ಸಮಗ್ರ ವರದಿಯನ್ನು ತಯಾರಿಸುವುದು ಅವಶ್ಯವಾಗಿದೆ. 2011 ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಸುಮಾರು 1,04,74,992 ಪರಿಶಿಷ್ಟ ಜಾತಿಯ. ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಸೇನೆ ಅಧ್ಯಕ್ಷ ರಂಜಿತ್ ದಂಡೋರ, ತಾಲೂಕು ಅಧ್ಯಕ್ಷ ದೊಳ್ಳಯ್ಯ ಗುಂಜಳ್ಳಿ, ಗೋವಿಂದ ಇಟೇಕರ್, ಜಗ್ರಪ್ಪ ಅಂಚನಾಳ್, ಹನುಮಂತ ಜಲಂಗೇರ, ದಾವೀದ್ ಮರ್ಚೇಟಾಳ್, ಮಾರುತಿ ಮರ್ಚೇಟಾಳ್, ಪ್ರಸಾದ್ ಗಾಂಧಾಳ್ ಸೇರಿ ಅನೇಕರಿದ್ದರು. ತೆಲಂಗಾಣದ ಪಾಸ್ಟರ್ ಪ್ರವೀಣ್ ಪಗಡಾಲ್ ಇವರ ಕೊಲೆ ಘಟನೆಯನ್ನ ಸಿಬಿಐ ತನಿಖೆಗೆ ವಹಿಸುವಂತೆ ಒತ್ತಾಯಿಸಿ ಏಪ್ರಿಲ್ 3ರಂದು ಕಲ್ವಾರಿ ಪಾಸ್ಟರ್ ಅಸೋಸಿಯೇಷನ್ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಫಾದರ್ ಜಾನ್ ವೆಸ್ಲಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಾರ್ಚ್ 24ರಂದು ಹೈದರಾಬಾದ್ನಿಂದ ರಾಜಮಂಡ್ರಿಗೆ ಬೈಕ್ ಮೇಲೆ ತೆರಳುತ್ತಿದ್ದಾಗ ರಸ್ತೆ ಅಪಘಾತವಾಗಿದೆ ಎಂದು ಸುಳ್ಳು ವರದಿಯಲ್ಲಿ ದಾಖಲಿಸಲಾಗಿದೆ. ಪ್ರವೀಣ್ ಪಗಡಾಲ್ ಇವರ ಮೈ ಮೇಲೆ ಗಾಯಗಳಾಗಿದ್ದು ಕೊಲೆ ಶಂಕೆ ಇದೆ. ಯಾರೋ ಅಪರಿಚಿತರು ಕೊಲೆ ಮಾಡಿರಬಹುದಾಗಿದ್ದು ಕೂಡಲೇ ಉನ್ನತ ಮಟ್ಟದ ತನಿಖೆ ನಡೆಸಬೇಕೆಂದು, ಅಪರಾಧಿಗಳಿಗೆ ಶಿಕ್ಷಿಸಬೇಕೆಂದು ಒತ್ತಾಯಿಸಿದರು. ಪ್ರವೀಣ್ ಪಗಡಾಲ್ ಇವರು ಜೀವ ಬೆದರಿಕೆ ಇದೆ ಎಂದು ಹಲವಾರು ಬಾರಿ ಹೇಳಿಕೊಂಡಿದ್ದರು. ಸಾಮಾಜಿಕ ಜಾಲತಾಣದಲ್ಲಿ ಸಹ ಹೇಳಿಕೊಂಡಿದ್ದರು. ಕಾನೂನು ರೀತಿಯಲ್ಲಿ ತನಿಖೆ ನಡೆಸಿ ಘಟನಾ ಸತ್ಯಾಸತ್ಯತೆಗೆ ಬಹಿರಂಗಪಡಿಸಬೇಕೆಂದು ಮನವಿ ಮಾಡಿದರು. ಅನೇಕ ಬೆದರಿಕೆ ಕರೆಗಳು ಬರ್ತವೆಂದು ಅನೇಕ ವಿಧಗಳಲ್ಲಿ ಅವರು ಹಂಚಿಕೊಂಡಿದ್ದರು. ಈಗ ಸಾವಿನ ಬಗ್ಗೆ ಕಾನೂನು ರೀತಿಯಲ್ಲಿ ತನಿಖೆ ಮಾಡಿ ಕ್ರೈಸ್ತ ಸಮುದಾಯಗಳಿಗೆ ಮತ್ತು ಪ್ರವೀಣ್ ಪಗಡಾಲ್ ಕುಟುಂಬಕ್ಕೆ ಈ ದೇಶದ ಸಂವಿಧಾನಬದ್ಧವಾಗಿ ತನಿಖೆ ಮಾಡಿ ನ್ಯಾಯ ಒದಗಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ಸದರಿ ಟ್ರಸ್ಟ್ ಅವರ ಮರಣ ಕುರಿತು ಸಿಬಿಐ ತನಿಖೆ ಮಾಡಬೇಕೆಂದು ನಾವು ಮನವಿ ಮಾಡಿಕೊಳ್ತೇವೆ. ಕ್ರೈಸ್ತರಾದ ನಾವುಗಳು ಶಾಂತಿ ಸಮುದಾಯದವರು, ನಾವು ಯಾರಿಗೆ ಪ್ರತಿಕಾರ ತೀರಿಸ್ತಕ್ಕಂಥವರಲ್ಲ. ನಮ್ಮ ದೇವರ ಪ್ರದೇಶ ಪ್ರಕಾರ ಒಂದು ಕೆನೆ ಕೊಡಲು ಇನ್ನೊಂದು ಕೆನೆ ಕೊಡುವಂಥ ನಾವು ಎಲ್ಲಿ ಯಾರ ಮೇಲೆ ದೌರ್ಜನ್ಯ ಕೂಡ ನಾವು ಮಾಡಿಲ್ಲ ಎಲ್ಲಿ ಪ್ರಾರಂಭದಿಂದ. ಆದರೆ ಎಲ್ಲರಿಗೆ ಮೇಲನ್ನು ಸಹಾಯವನ್ನು ಮಾಡತಕ್ಕಂಥ ವ್ಯಕ್ತಿಗಳು. ಆದರೆ ವಿನಾಕಾರಣವಾಗಿ ಒಬ್ಬ ಪಾಸ್ಟರ್ ಅವರು ಮೇಲೆ ದೌರ್ಜನ್ಯ ಮಾಡಿ ಅವರು ಮರಣ ಹೊಂದಿದ್ದಾರೆ. ಅವರು ಆಕ್ಸಿಡೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೋಮವಾರ 25 ಆಗಿದೆ ಸರ್. ಇಲ್ಲ ಸರ್, ನಮಗೆ ಯಾರು ಗೊತ್ತಿಲ್ಲ ಸರ್. ಆದರೆ ಅವ್ರಿಗೆ ಅನೇಕ ಫೋನ್ ಜನಗಳು ಬಂದ್ರಿ. ಆದ್ರೂ ಕೂಡ ಅವ್ರೇನಂತಂದ್ರೆ ಕ್ಷಮಾಪಣೆ ಕೇಳಿದ್ದಾರೆ. ಪಾಸ್ಟರ್ ವಿಲನ್ಸ್ ರವಿ ಕುಮಾರ್ ಮಾತನಾಡಿ, ಪ್ರವೀಣ್ ಪಗಡಾಲ್ ಸಾವಿನ ಸುತ್ತು ಅನೇಕ ಅನುಮಾನಗಳಿಗೆ ರಸ್ತೆ ಅಪಘಾತದಲ್ಲಿ ಸಾವಾಗಿಲ್ಲ. ಅವರನ್ನು ದುಷ್ಕರ್ಮಿಗಳು ಕೊಲೆ ಮಾಡಿರಬಹುದು. ಕೂಡಲೇ ತೆಲಂಗಾಣ ಸರ್ಕಾರ ಸಿಬಿಐಗೆ ಈ ಪ್ರಕರಣವನ್ನು ವಹಿಸಬೇಕು ಎಂದರು. ಏಪ್ರಿಲ್ 3ರಂದು ನಗರದ ಬಾಬು ಜಗಜೀವನ್ ರಾಮ್ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಲಾಗುತ್ತಿದ್ದು ಸಮಾಜದ ಬಾಂಧವರು ಭಾಗವಹಿಸುವಂತೆ ಮನವಿ ಮಾಡಿದರು. ಕರೆಕ್ಟ್ ಆದ ಮಾಹಿತಿ ಇಲ್ಲಿವರೆಗೆ ನಮ್ಗೆ ಸಿಕ್ಕಿಲ್ರಿ. ಅದಕ್ಕೋಸ್ಕರನೇ ಇದಕ್ಕೆ ಸರಿಯಾದ ಒಂದು ಮಾಹಿತಿ ಬರ್ಬೇಕಂತ ಹೇಳಿ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇದರಿಂದ ಎಷ್ಟೋ ಕುತಂತ್ರಗಳಿದೆ. ಆದ್ರೆ ಯಾವ ಕುತಂತ್ರಗಳಿದಾವೆ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೆ ನಮ್ಗೆ ಗೊತ್ತಾಗಿಲ್ಲ. ಅದಕ್ಕೋಸ್ಕರನೇ ಯಾವ ಕುತಂತ್ರ ಇದರಿಂದ ಅಂತೇಳಿ ಸರ್ಕಾರ ನಮಗೆ ಕಾನೂನುಬದ್ಧವಾಗಿ ನಮಗೆ ಮಾಹಿತಿ ಕೊಡ್ಬೇಕೆಂಬುದಾಗಿ ನಾವು ಹೇಳ್ತಾ ಇದ್ದೇವೆ. ಹೆಲ್ಮೆಟ್ ಹಾಕಿದ್ದಾರೆ, ಕಂಪ್ಲೇಂಟ್ ಕೊಟ್ಟರೆ ಕೂಡ ಅವರು ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ಪೊಲೀಸರು ಕೂಡ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ಪಾಸ್ಟರ್ ವಿಲ್ಸನ್ ರವಿಕುಮಾರ್ ಅವರು ಮಾತಾಡಿದ್ರು. ಪಾಸ್ಟರ್ ವಿಲ್ಸನ್ ರವಿಕುಮಾರ್
ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳಾದ ಸಿ ಪ್ರಭಾಕರ್, ಜೇಮ್ಸ್ ಫಾಸ್ಟರ್, ಮಾರ್ಟಿನ್, ರಾಜೇಶ್, ದೇವದಾಸ್, ರುಬಿನ್, ಶಿವಕುಮಾರ್, ಅನಿಲ್ ಕುಮಾರ್ ಸೇರಿದಂತೆ ಇನ್ನಿತರರು ಇದ್ದರು. ಮಸ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವನಗೌಡ ತುರ್ಯಾಳ್ ಸಹೋದರ ಹಾಗೂ ಪುತ್ರ ಸೇರಿ ಹಲವರು ಮೊಲವನ್ನ ಬೇಟೆಯಾಡಿ ಸಂಭ್ರಮಿಸಿದ್ದ ಹಿನ್ನೆಲೆಯಲ್ಲಿ ಇದೀಗ ಶಾಸಕ ಸಹೋದರ ಪುತ್ರ ಸೇರಿ ಹಲವರ ಮೇಲೆ ಅರಣ್ಯ ಇಲಾಖೆಯಲ್ಲಿ ಪ್ರಕರಣ ದಾಖಲಿಸಿರುವ ಘಟನೆ ನಡೆದಿದೆ. ತುರುವಿಯಾಳ್ ಗ್ರಾಮದಲ್ಲಿ ಸೋಮವಾರ ನಡೆದ ಶಂಕರಲಿಂಗೇಶ್ವರ ಜಾತ್ರೆಯ ಸಂದರ್ಭದಲ್ಲಿ ಶಾಸಕನ ಕುಟುಂಬದವರು ಮೊಲಗಳನ್ನ ಬೇಟೆಯಾಡಿ ಮಾರಕಾಸ್ತ್ರಗಳನ್ನ ಹಿಡಿದು ಮುಖ್ಯ ರಸ್ತೆಗಳಲ್ಲಿಯೇ ಮೆರವಣಿಗೆ ಮಾಡಿದ್ದಾರೆ. ಮಸ್ಕಿ ಶಾಸಕ ಬಸವನಗೌಡ ತುರುವಿಯಾಳ್, ಸಹೋದರ ಸಿದ್ದನಗೌಡ ತುರುವಿಯಾಳ್ ಹಾಗೂ ಪುತ್ರ ಸತೀಶ್ ತುರುವಿಯಾಳ್ ಸೇರಿ ಹಲವರು ಮೊಲಗಳನ್ನ ಕೊಂದು ಕಟ್ಟಿಗೆಗೆ ನೇತು ಹಾಕಿ ಮಾರಕಾಸ್ತ್ರಗಳನ್ನ ಹಿಡಿದು ಮೆರವಣಿಗೆ ಮಾಡಿದ್ದಾರೆ. ಈ ಬಗ್ಗೆ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಎಂ ಪುಟ್ಟಮಾದಯ್ಯ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದ್ದು, ಮೊಲವನ್ನ ಬೇಟೆಯಾಡಿ ಮೆರವಣಿಗೆ ಮಾಡಿರುವುದು ಅಪರಾಧವಾಗಿರುತ್ತದೆ. ತಪ್ಪಿತಸ್ಥರ ವಿರುದ್ಧ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳುತ್ತದೆ ಮತ್ತು ಜಾತ್ರೆಯಲ್ಲಿ ಈ ರೀತಿಯ ಘಟನೆ ನಡೆದಿರುವುದರಿಂದ ಜಾತ್ರೆಯಲ್ಲಿ ಬಂದೋಬಸ್ತ್ಗಾಗಿ ನಿಯೋಜನೆಗೊಂಡಿದ್ದ ಪೊಲೀಸರ ಬಗ್ಗೆಯೂ ತನಿಖೆ ನಡೆಸಲಾಗುತ್ತದೆ. ಲೋಪವಾಗಿದ್ದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಮೆರವಣಿಗೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆಯೇ ಮಾಹಿತಿ ಪಡೆದು ಮೆರವಣಿಗೆಯಲ್ಲಿದ್ದ ಸಿದ್ದನಗೌಡ ಹಾಗೂ ಸತೀಶ್ ಎಂಬುವರ ಮೇಲೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಮಂಗಳವಾರ ಪ್ರಕರಣ ದಾಖಲಿಸಿಕೊಳ್ಳಲಾಗಿದ್ದು ತನಿಖೆ ಮುಂದುವರೆದಿದೆ ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರವೀಣ್ ಎಸ್ ತಿಳಿಸಿದ್ದಾರೆ. ಮೆರವಣಿಗೆ ಮಾಡ್ಕೊಂಡು ಹೋಗಿದ್ದು ಇವತ್ತಿನ ದಿವಸ ಮುಂಜಾನೆ ನಮಗೆ ಮಾಹಿತಿ ಬಂತು. ಆ ಮಾಹಿತಿ ಬಂದ ತಕ್ಷಣ ನಾವು ಅವ್ರ ಮೇಲೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಕೋರ್ಟಿಗೆ ಕೊಡ್ತಾ ಇದ್ದೀವಿ. ಪ್ರಮುಖರಾಗಿ ಅದರಲ್ಲಿ ಸಿದ್ದನಗೌಡರು ಮತ್ತು ಸತೀಶ್ ಗೌಡ, ದುರ್ಗೇಶ್ ಮತ್ತಿತರರು ಭಾಳ ಮಂದಿ ಭಾಗವಹಿಸಿದರು ಆ ಮೆರವಣಿಗೆಯಲ್ಲಿ. ಅದನ್ನೆಲ್ಲ ಕೊಂದ ಮೊಲಗಳನ್ನು ಪ್ರದರ್ಶಿಸುತ್ತಾ ಹೋಗ್ತಾ ಇದ್ದರು. ಅವ್ರ ಮೇಲೆಲ್ಲ ಕೇಸ್ ಪ್ರಕರಣ ದಾಖಲೆ ಆಗಿದೆ. ಎಷ್ಟು ಜನ ಮೇಲೆ ಇಷ್ಟೇ ಹೇಳಿದ್ನಲ್ರಿ, ಇನ್ನೇ 3 ಜನ ಪ್ಲಸ್ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಇತರರು ಅಂತಿದೆ. ಕೇಸ್ ನಂಬರ್ ಇನ್ನು ಕೇಸ್ ನಂಬರ್ ಇನ್ನೂ ಆಗಿಲ್ಲ, ಅನ್ನ ಕೊಡ್ತೇವೆ. ಶಿಕ್ಷೆ ಮೇ ಬಿ ಲೆಸ್ ದೆನ್ 3 years ಇದೆ. ಮತ್ತು ಅದನ್ನೇ ಕೇಳ್ತೀರಲ್ಲ, ಒಂದು ಸತಿ ಹೇಳಿದ್ಮೇಲೆ ಅದನ್ನು ಸ್ಟಿಕನ್ ಆಗಬೇಕು. ಇದಕ್ಕಿಂತ ಮುಂಚೆ ನಾವು ಕೇಸ್ ಇತ್ತೇನೆ ಸರ್, ಆಗಿಲ್ಲ. ಯಾವುದು ಮೊಲಗಳದ್ದು ಇಲ್ಲಿ ಯಾವುದೂ ಆಗಿಲ್ಲ. ಈಗ ಯಾರನ್ನ ಇದು ಫೋರ್ಸ್ ಏನೇನು ಮಾಡಿದ್ರೆ ಸರ್ ಕೇಸ್ ಮಾಡೋದು ಏನು ಹೊರಟಿರ್ತದೆ? ಯಾರು ಏನು ಫೋರ್ಸ್ ಮಾಡಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಾರಾಷ್ಟ್ರ ಬ್ಯಾಂಕ್ನಿಂದ ಗ್ರಾಹಕರಿಗೆ ಮತ್ತೊಂದು ವಂಚನೆ, ಅಡವಿಟ್ಟ ಅಸಲಿ ಬಂಗಾರವೇ ನಾಪತ್ತೆ, ಎಸ್ಪಿಗೆ ದೂರು. ನಗರದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವೃತ್ತದ ಕಂದಾಯ ಭೂಮಿ ಒತ್ತುವರಿ ತೆರವು, ಸರಹದ್ದು ನಿಗದಿ, ಸಂಘಟನೆಗಳಿಂದ ಸ್ವಾಗತ. ರಾಜ್ಯದ ಕಾಂಗ್ರೆಸ್ ಸರ್ಕಾರದಿಂದ ಬೆಲೆ ಏರಿಕೆ ಗ್ಯಾರಂಟಿ, ಏಪ್ರಿಲ್ 7ರಿಂದ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆ, ವೀರನಗೌಡ ಲೆಕ್ಕಿಹಾಳ್. ಪರಿಶಿಷ್ಟ ಜಾತಿ ಸಮೀಕ್ಷೆಯಲ್ಲಿ ಮಾದಿಗ ಎಂದು ನಮೂದಿಸುವಂತೆ ನರಸಪ್ಪ ದಂಡೋರ ಮನವಿ. ತೆಲಂಗಾಣದಲ್ಲಿ ಪಾಸ್ಟರ್ ಪ್ರವೀಣ್ ಪಗಡಾಲ್ ಅನುಮಾನಾಸ್ಪದ ಸಾವು, ಸಿಬಿಐಗೆ ತನಿಖೆ ಆಗ್ರಹಿಸಿ ಏಪ್ರಿಲ್ 3ರಂದು ಕ್ರೈಸ್ತ ಸಮುದಾಯದಿಂದ ಪ್ರತಿಭಟನೆ. ಮತ್ತು ಮೊಲಬೇಟೆಯಾಡಿದ ಮಸ್ಕಿ ಶಾಸಕನ ಸಹೋದರ ಪುತ್ರನ ವಿರುದ್ಧ ಅರಣ್ಯ ಇಲಾಖೆಯಿಂದ ದೂರು ದಾಖಲು. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.